ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಾಯ್ತಾ? ಹಾ ಸರಿ ರೀ. ತಗೊಳ್ಳಿ ಚಿತ್ರಾನ್ನ. ಚಿತ್ರಾನ್ನ? ನಾನು ಉಪ್ಪಿಟ್ಟು ಮಾಡಕ್ ತಾನೆ ಹೇಳಿದ್ದು. ಇದೆಲ್ಲ ನನಗ್ ಬೇಡ, ನಿನ್ನೆ ತಿನ್ಕೊ ಹೋಗ್. ನಾನು ಹೊರಗಡೆ ಹೋಗಿ ತಿನ್ಕೊಂಬರ್ತೀನಿ. ಹಾ, ಮಧ್ಯಾಹ್ನ ಬಿಸಿ ಬಿಸಿ ಮುದ್ದೆ ಮತ್ತೆ ಬಸ್ಸಾರು ಮಾಡಿರು, ಸರಿನಾ? ಲೇ, ಊಟ ತಗೊಂಬರೇ. ತಗೊಳ್ಳಿ. ಇದೇ ನನ್ನ ಸಾರು. ನಾನು ಮುದ್ದೆ ಮತ್ತೆ ಬಸ್ಸಾರು ತಾನೆ ಮಾಡ್ಕೊಂಬರಕ್ ಹೇಳಿದ್ದು. ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ರಿ. ಇದೆಲ್ಲ ನನಗ್ ಬೇಡ, ನೀನೇ ತಿನ್ಕೊ ಹೋಗ್. ನಾನು ಆಚೆ ಕಡೆ ಹೋಗ್ತೀನಿ. ಆಯ್ತು ತಗೋಲೇ. ಲೇ, ಒಂದ್ ಕಪ್ ಬೂಸ್ಟ್ ಮಾಡ್ಕೊಂಬ ಹೋಗ್. ಹಲೋ, ಒಂದ್ ನಿಮಿಷ, ನಾನು ಹೇಳೋದ್ ಕೇಳಿ ಫಸ್ಟು. ಒಂದ್ ಕಪ್ ಹಾಲ್ಗೆ ನೀರು ಮಿಕ್ಸ್ ಮಾಡಿದೆ, ಒಂದ್ ಸ್ಪೂನ್ ಶುಗರು, ಒಂದ್ ಸ್ಪೂನ್ ಬೂಸ್ಟು ಕ್ಲೀನಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತೊಗೊಂಬ ಹೋಗ್. ಸರಿ ರೀ. ಹಲೋ, ಒಂದ್ ನಿಮಿಷ ತಡಿ. ಈ ಸಲ ಆದ್ರೂ ನಾನು ಹೇಳೋರ ಥರ ಮಾಡಿ ತೊಗೊಂಬನ್ನ ಎದೆ ಮೇಲೆ ಸುರಿ. ಎಕ್ಸ್ಟ್ರಾ ಏನ್ ಮಾಡಕ್ ಹೋಗ್ಬೇಡ, ಹೋಗ್. ಸರಿ ರೀ. ಬೂಸ್ಟ್. ಯಾಕೆ? ಅರೆ ನೀವೇ ತಾನೇ ಹೇಳಿದ್ದು ನಾನು ಹೇಳ್ದಷ್ಟು ಮಾಡು, ಎಕ್ಸ್ಟ್ರಾ ಏನು ಮಾಡಬೇಡ ಅಂತ. ಈ ಸಲ ಆದ್ರೂ ನಾನು ಹೇಳೋರ ಥರ ಮಾಡಿ ತೊಗೊಂಬನ್ನ ಎದೆ ಮೇಲೆ ಸುರಿ. ಎಕ್ಸ್ಟ್ರಾ ಏನ್ ಮಾಡಕ್ ಹೋಗ್ಬೇಡ, ಹೋಗ್. ರೀ, ಕುಡ್ಕೊಂಬಂದಿದ್ದೀರಾ? ಇಲ್ಲ ಕಣೆ, ನಿನಗೆ ಪ್ರಾಮಿಸ್ ಮಾಡಿ 2 ತಿಂಗಳಾಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ಎಣ್ಣೆ ಕೂಡ ಟಚ್ ಮಾಡಿಲ್ಲ, ಅದ್ರ ಸ್ಮೆಲ್ ಕೂಡ ಮಾಡಿಲ್ಲ. ಸರಿ, ಡ್ರೆಸ್ ಚೇಂಜ್ ಮಾಡ್ಕೊಂಬನ್ನಿ, ಊಟಕ್ಕೆ ಬಡಿಸ್ತೀನಿ. ಗ್ರೇಟ್ ಎಸ್ಕೇಪ್. ಏನು ಏನು ರೀ, ಕುಡ್ದಿಲ್ಲ ಅಂತ ಸುಳ್ಳು ಬೇರೆ ಹೇಳ್ತೀರಾ? ಇಲ್ಲ ಕಣೆ, ಕುಡ್ದಿಲ್ಲ. ನಿಜ ಹೇಳಿ, ಎಷ್ಟು ಕುಡ್ದಿದ್ದೀರಾ? ನಿನಗೆ ಹೆಂಗ್ ಗೊತ್ತಾಯ್ತು ನಾನು ಕುಡ್ದಿದ್ದೀನ ಅಂತ? ನೀವು ಶರ್ಟ್ ಬದಲು ನೈಟ್ ಹಾಕೊಂಬಂದಿರೋದು ನೋಡಿದ್ರೇನೆ ಗೊತ್ತಾಗುತ್ತೆ ಕುಡ್ದಿದ್ದೀರೋ ಇಲ್ವೋ ಅಂತ. ಜಾಸ್ತಿ ಕುಡ್ದಿಲ್ಲ, ಇಷ್ಟೇ. ಇಲ್ಲ ಇಲ್ಲ, ಇಷ್ಟು ಇಷ್ಟು, ಇಷ್ಟೇ. ರೀ, ಕಾಲೆತ್ರಿ ಮೇಲೆ. ಎಲ್ಲ ಕ್ಲೀನ್ ಮಾಡಿದೀನಿ. ಏನಾದ್ರೂ ಗಲೀಜ್ ಮಾಡಿದ್ರೆ ನಿಮ್ಮನ್ನಷ್ಟೇ. खत्म गया. ಏನು? ರೀ, ಇವತ್ November 12th. ಅದಕ್ಕೆ ಏನ್ ಮಾಡ್ಬೇಕು ಇವಾಗ? ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದಿನ. ಐ ಆಮ್ ಸೋ ಸಾರಿ ಚಿನ್ನ, ಮರ್ತೇ ಹೋಗ್ಬಿಟ್ಟಿತ್ತು. ರೀ, ನೆಕ್ಸ್ಟ್ ವೀಕ್ March 17th ನೆನ್ಪಿದೆ ಅಲ್ವಾ? ಅವತ್ತೇನ್ ಸ್ಪೆಷಲು? ನಮ್ ವೆಡ್ಡಿಂಗ್ ಆನಿವರ್ಸರಿ, ಅದು ಕೂಡ ನೆನ್ಪಿಲ್ವಾ? ಸಾರಿ ಚಿನ್ನ, ನಾನಿರೋ ವರ್ಕ್ ಬ್ಯುಸಿಯಲ್ಲಿ ವೆಡ್ಡಿಂಗ್ ಆನಿವರ್ಸರಿನೇ ಮರ್ತೋಗ್ಬಿಟ್ಟಿತ್ತು. ರೀ, ನಾಳೆ May 25th. ಅದಕ್ಕೆ ನಾನೇನ್ ಮಾಡ್ಲಿ? ನಾಳೆ ನನ್ ಬರ್ಡೇ, ಅದು ಕೂಡ ನೆನ್ಪಿಲ್ವಾ ನಿಮ್ಗೆ? ಐ ಆಮ್ ಸೋ ಸಾರಿ ಚಿನ್ನ. ಈ ನಂಬರ್ಸ್ಗಳು ನನ್ನ ನೆನಪಲ್ಲೇ ಇರಲ್ಲ. ಮುಂಚೆಯಿಂದನೂ ಅಷ್ಟೇ, ಸ್ಕೂಲಲ್ಲಿ ಮಾಸ್ಟರ್ ಎಷ್ಟು ಹೊಡೆದು ಹೇಳ್ಕೊಟ್ರೇನೋ ಈ ನಂಬರ್ಸ್ಗಳು ನೆನಪಲ್ಲೇ ಉಳಿತಾ ಇರಲಿಲ್ಲ. ಗಾಂಧಿ ಜಯಂತಿ ಡೇಟ್ ಯಾವತ್ತು ಅಂತ ಕೇಳಿದ್ರೆ ಇಂಡಿಪೆಂಡೆನ್ಸ್ ಡೇಟ್ ಹೇಳ್ತಾ ಇದ್ದು, ರಿಪಬ್ಲಿಕ್ ಡೇ ಯಾವತ್ತು ಅಂತ ಕೇಳಿದ್ರೆ ಗಾಂಧಿ ಜಯಂತಿ ಡೇಟ್ ಹೇಳ್ತಾ ಇದ್ದು. ಮುಂಚೆಯಿಂದನೂ ಈ ನಂಬರ್ಸ್ಗಳು ತಲೆಯಲ್ಲೇ ಕೂತ್ಕೋತಾ ಇರಲಿಲ್ಲ. ರೀ, ಇವ್ರಿಬ್ರು ಪೇರೆ ಚೆನ್ನಾಗಿದೆ ಅಲ್ವಾ? ನನ್ ಕ್ಲಾಸ್ಮೇಟ್ಸ್ ಇಬ್ರು ಲವ್ ಮಾಡಿ ಮದ್ವೆ ಆಗಿದ್ದಾರೆ. ಪ್ಲೀಸ್ ಈ ಥರ ಸ್ಟೇಟಸ್ ಎಲ್ಲ ತೋರಿಸ್ಬೇಡ, ಬೇಜಾರಾಗತ್ತೆ ನಿಮಗೆ. ರೀ, ಯಾಕ್ರಿ ಬೇಜಾರಲ್ಲಿದ್ದೀರಾ? ಈ ಥರ ಸಕ್ಸಸ್ಫುಲ್ ಲವ್ ಸ್ಟೋರಿ ನೋಡಿದ್ರೆ ಹಳೆ ಲವರ್ ನೆನಪು ಬರ್ತಾಳೆ, ಹಳೆ ಮೆಮೊರೀಸ್ ಎಲ್ಲ ನೆನಪಿಗೆ ಬರುತ್ತೆ. ಮನ್ಸಿಗೆ ತುಂಬಾ ಬೇಜಾರಾಗತ್ತೆ. ಅಷ್ಟಕ್ಕೆಲ್ಲ ಬೇಜಾರು ಯಾಕ್ರಿ? ನಿಮ್ ಲವ್ ಸ್ಟೋರಿ ನನ್ಗೆ ಹೇಳಿ, ನಿಮ್ ಮನ್ಸಲ್ಲಿರೋ ಬೇಜಾರೆಲ್ಲ ಕಡಿಮೆ ಆಗುತ್ತೆ. ನನ್ನ ಫಸ್ಟ್ ಗರ್ಲ್ ಫ್ರೆಂಡ್ ಹೆಸರು ರಶ್ಮಿ ಅಂತ.
2019 ಡಿಸೆಂಬರ್ 31 ಫಸ್ಟ್ ಟೈಮ್ ಮೀಟ್ ಆಗಿದ್ದು. ಫೆಬ್ರವರಿ 14 ನಾನೇ ಫಸ್ಟ್ ಅವಳು ಪ್ರಪೋಸ್ ಮಾಡಿದ್ದು. ಮಾರ್ಚ್ 14 ನನ್ನ ಪ್ರಪೋಸಲ್ ಅವಳು ಆಕ್ಸೆಪ್ಟ್ ಮಾಡಿದ್ಲು. ನವೆಂಬರ್ 14 2021 ಲವ್ ಬ್ರೇಕಪ್ ಆಗೋಯ್ತು. ನಾವು ಎಷ್ಟು ಲವ್ ಮಾಡ್ತಾ ಇದೀವಿ ಅಂದ್ರೆ ಒಬ್ಬರನ್ನೊಬ್ರು ಬಿಟ್ಟಿರ್ತಾ ಇರಲಿಲ್ಲ. ನಿಮ್ ಎಕ್ಸ್ ಗರ್ಲ್ ಫ್ರೆಂಡ್ ನ ಮೀಟ್ ಮಾಡಿ ಡೇಟ್ ಗೊತ್ತು, ಅವಳು ಪ್ರಪೋಸ್ ಮಾಡಿ ಡೇಟ್ ಕೂಡ ಗೊತ್ತು, ನಿಮ್ ಬ್ರೇಕಪ್ ಆಗಿ ಡೇಟ್ ಕೂಡ ಗೊತ್ತು. ಆದ್ರೆ ನಮ್ಮ ಆನಿವರ್ಸರಿ ಡೇಟ್ ಗೊತ್ತಿಲ್ಲ, ನನ್ ಬರ್ತ್ಡೇ ಡೇಟ್ ಗೊತ್ತಿಲ್ಲ. ನಿಮ್ಮನ್ನ ಅಯ್ಯೋ ರಶ್ಮಿ, ಕಾಪಾಡು ರಶ್ಮಿ, ರಶ್ಮಿ.